ಯಾಕೆ ಮಗ್ನ ಹುಲಿ ಚಕ್ಕರ್ ಹಾಕಿ ಕರ ಬಡ್ದವ್ರನ್ನ ಕಟ್ಟಿ ಮೇಲೆ ಕುಂತೀರಿ? ಮಂಗ್ಯಾನ್ ಗತೆ ಕಟ್ಟಿ ಮೇಲೆ ಕುಂತಾನಂತ ಹೇಳಿ ನಿಮ್ಮ ಅವ್ವ ಹೊಡೀರಿ ಅವನಿಗೆ ಹೊಡೆದು ಬುದ್ಧಿ ಹೇಳ್ರಿ ಅಂತೇಳಿ. ಅಯ್ಯೋ, ನಮ್ಮ ಅವ್ವಗೆ ಹೇಳ್ತೀರಿ, ನಮ್ಮ ಅವ್ವನ ಜೊತೆನೇ ಜಗಳಾಡ್ಕೊಂಡು ಬಂದು ಕುಂತೇನಿಲ್ಲಿ ಕಟ್ಟಿ ಮೇಲೆ. ಸಿಕ್ಕಾಪಟ್ಟೆ ಬೈತಾಳ್ರಿ ನಮ್ಮವ್ವ. ಏನು ಮಾಡ್ಬೇಕಂತ ಗೊತ್ತಾಗೋದು ನನಗೆ. ಮತ್ತು ಹೋಗಿ ಹೇಳ್ತೀರ? ನೀ ಶಾಣೆ ಇದ್ದೆ ಅಂದ್ರೆ ಹಿಂಗ್ಯಾಕೆ ಬೈತಿಲ್ಲ ನಿಮ್ಮವ್ವ? ದಡ್ಡದಿ ಅಂತ ಬೈತಾಳೆ. ಮತ್ತೆ ಚಂದಕ್ಕೆ ತಿದ್ಕೊಂಡು ಇಂಪ್ರೂವ್ ಮಾಡ್ಕೋಬೇಕು. ಸ್ವಲ್ಪ ಬುದ್ಧಿ ಬೆಳೆಸ್ಕೊಳಕ್ಕೆ ಕಲಿ ಮಗನ, ಅಂದ್ರೆ ಯಾರೂ ಬೈಯಂಗಿಲ್ಲ. ಇಲ್ಲಾಂದ್ರೆ ಎಲ್ಲರ ಕಡೆನೂ ಹಿಂಗೆ ಒಪ್ಪಿಸ್ಕೋಬೇಕಾಗ್ತೈತಿ. ಅಷ್ಟು ಹುಚ್ಚದೇನಾ ನಾನು? ಶಾಣೆ ಇದ್ದಿದ್ರು ಬೈತಿರ್ಲಿಲ್ಲಂತೆ. ನೆಕ್ಸ್ಟ್ ಪ್ಲಾನ್ ಏನಪ್ಪ ನಿಂದು? ಹೆಂಗಿದ್ರು ಬಿಸಿಲು ಬಿದ್ದೈತ್ರೆ ನೀರು ಕಾದಿರ್ತಾವ ಕೆರೆಯಾಗಿಂದ. ಕಟ್ಟಿ ಮ್ಯಾಗಿಂದ ನೀರ ಜಿಗದ ಅಲ್ಲೇ ಎಲ್ಲರ ಕೆರೆ ಮೀನ ಸಿಕ್ಕು ಅಂದ್ರೆ ತೊಗೊಂಡು ಮನೆಗೆ ಹೋಗಿ ಕುದಿಸ್ಕೊಂಡು ತಿನ್ಬೇಕಂತ ಮಾಡೀನ್ರಿ. ಕೆರೆ ಮೀನ ಅಂದ್ರೆ ಈಟನು ಇರ್ತಾವಲ್ಲ, ಅವು ಹೇಳಕ ತಿನ್ಲಿಕ್ಕೆ ಕಪ್ಪಿ ಮೀನ? ಹ್ಞೂ ರೀ, ಅವ ನೋಡ್ರಿ ಕಪ್ಪಿ ಮೀನ ಫ್ರೀಯಾಗಿ ಸಿಗ್ತೇವ್ರೆ, ಹೋಗಿ ಕುದಿಸ್ಕೊಂಡು ತಿನ್ಬಿಡೋದು. ಕಪ್ಪಿ ಮೀನ ತಿಂತಿಂದ ಹಿಂಗಾಗಿ ನೋಡಿ ಮಗನ, ನೀನು ತಿನ್ನೋದು ತಿಂತಿ, ಚಲೋ ಮೀನ ಅರೆ ತಿನ್ನೆ, ಅಂದ್ರೆ ಬುದ್ಧಿ ಬೆಳಿತೈತೆ ಒಂದು ಸ್ವಲ್ಪ. ಇಲ್ಲ ಹಿಂಗೆ ಹುಚ್ಚರಂಗ ಮಾಡಿ ಕೂತ್ಕೊಂಡಿರ್ತೀನಿ ನೋಡಿ. ಹಾಂ ಹಾಂ ಹಾಂ